ವಿದ್ಯಾರ್ಥಿಗಳೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ನೆಚ್ಚಿನ ಸಹೋದ್ಯೋಗಿಗಳೇ, ತುಂಬಾ ಸಮಾಧಾನ ಆಯಿತು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದಕ್ಕೂ. ಒಂದಷ್ಟು ವಿಚಾರ ನಮ್ಮ ಮಕ್ಕಳಂತ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎಂದು ವ್ಯರ್ಥ ಆಗೋದಿಲ್ಲ ಅಂತ ಅಂಥದ್ದೊಂದು ಬೀಜ ಬಿತ್ತೋ ಕೆಲಸವನ್ನ ನಮ್ಮ ಪರಿಷತ್ ಇವತ್ತು ತಾಲೂಕು ಘಟಕ ಮಾಡಿದೆ ಅಂತ ನಾನು ಅನ್ಕೊಳ್ತಿದ್ದೀನಿ. ನಿಮ್ಗೆ ನೆನಪಿರ್ಬೇಕು, ಸೈಲೆನ್ಸ್ ಇತಿಹಾಸ ಓದುವಾಗ ನೀವು ನೋಡ್ತೀರಾ ಒಂದೆರಡು ನಿಮಿಷದಲ್ಲಿ ನೆಕ್ಸ್ಟ್ ಇವತ್ತಾದ ಘಟನೆಗಳ ಕುರಿತು ಬೆಟ್ಟೇಗೌಡರಿಗೆ ನಮ್ದೊಂದು ದೊಡ್ಡ ನಮಸ್ಕಾರ. ನಾನು ಅದನ್ನು ಸ್ವೀಕಾರ ಮಾಡಬೇಕು ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ. ನಿಮ್ಮ ಆಳ ಜ್ಞಾನ ಇದನ್ನ ನಾವು ಮತ್ತೊಮ್ಮೆ ಬಳಸ್ಕೊಳ್ತೀವಿ. ನಮ್ಮ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅದು ತುಂಬಾ ಮೇಲ್ ಸ್ತರದಲ್ಲಿ ಇರೋದ್ರಿಂದ ಅದನ್ನ ಪರಿಚಯ ಮಾಡಿಸಿ ಅವರನ್ನ ನಿಮ್ಮ ಮುಂದೆ ಕೂರಿಸಿದ್ರೆ ಖಂಡಿತವಾಗಿ ಅವರು ರಿಸೀವ್ ಮಾಡ್ತಾ ಇದ್ರು. ನಿಮ್ದು ಏನು ಅನ್ನೋ ಸತ್ವ ಅವ್ರಿಗೆ ಅರ್ಥ ಆಗ್ತಿತ್ತು. ನಮ್ಮ ಮಕ್ಕಳಿಗೆ ಆ ಜ್ಞಾನ ಇಲ್ಲಿ ಕೊರತೆ ಇದೆ, ಅದರಿಂದ ಒಂದು ದಿನ ತಮ್ಮನ್ನು ಬಳಸ್ಕೊಂಡಾಗ ನಮ್ಮ ಕಾಲೇಜಿಗೆ ಬಂದು ನಮ್ಮ ಮಕ್ಕಳಲ್ಲಿ ಅದನ್ನ ಬೆಳೆಸಿ. ನೋಡಿ ಮಕ್ಕಳ, ಇನ್ನೊಂದು ಹೇಳ್ತಾ ಇದ್ದೀನಿ, ಕನ್ನಡ ಗುರುತೋದದೆಯು ಕಾವ್ಯ ಪರಿಣಿತ ಮತಿಗಳ ಕನ್ನಡಿಗರು. ಅದಕ್ಕೊಂದು ಉದಾಹರಣೆ, ಯಾವ ವಿಶ್ವವಿದ್ಯಾನಿಲಯದ MA ಮಾಡಿಲ್ಲ, PhD ಗಳನ್ನ ಮಾಡದೇ ಇದ್ರು ಕೂಡ ಕನ್ನಡ ಶಕ್ತಿಯನ್ನು ಅವರಿಗೆ ಕೊಟ್ಟಿದೆ. ನಾನು ಹೇಳ್ತಾ ಇರೋದಿಷ್ಟೇ, ಕನ್ನಡ ಭಾಷೆ ಅವರಿಗೆ ಅಂತಹ ಶಕ್ತಿಯನ್ನು ಕೊಟ್ಟಿದೆ. ಅದು ಪಂಪನ ಮಾಡಿ ಅದು ಆ ಶಕ್ತಿ ನಿಮ್ಮೆಲ್ಲರ ಒಳಗೂ ಇದೆ. ಅರ್ಥ ಆಗ್ತಿದೆಯಾ ಮಕ್ಕಳ? ನಿಮ್ಮೆಲ್ಲರ ಒಳಗೂ ಅಂಥದ್ದೊಂದು ಅದಮ್ಯ ಚೈತನ್ಯ ಒಳಗಡೆ ಇದೆ. ಅದನ್ನ ಈ ಮೂಲಕ ಹೊರಗಡೆ ಬರಬೇಕು. ಕಬ್ಬಿಣದ ಕಡಲೆ ಅಂದ್ರೆ ಬಹಳ ಬೇಜಾರಾಗಿದೆ ಅವ್ರಿಗೆ, ಬೇಡ ನಮ್ಗೆ ಅದು. ಅದನ್ನ ಸ್ವಲ್ಪ ಇನ್ ಮುಂದೆ ಪ್ರಕಾಶ್ ಸರ್ ತಿಳ್ಕೊತಾರೆ. ಏನಂದ್ರೆ ಮಾಲೀಕರ ಅಂತ ಹೇಳ್ತಾರೆ, ಸುಲಿದ ಬಾಳೆಯ ಹಣ್ಣಿನಂದದಿ, ಕಳಿದ ಸಿಗುರಿನ ಕಬ್ಬಿನಂದದಿ, ಸುಖೋಷ್ಣದ ಹಾಲಿನಂದದಿ. ನಮ್ಮ ಕನ್ನಡ ಭಾಷೆ ಎಂತದ್ದು ಅಂದ್ರೆ ಸುಖೋಷ್ಣದ ಹಾಲು. ನನ್ನ ಮಕ್ಕಳಿಗೆ ಅದು ಹೇಳ್ಬೇಕು ಅನ್ನೋ ಸಂಭ್ರಮ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಸುಖೋಷ್ಣದ ಹಾಲು ಅಂದ್ರೆ ಹಾಲು ತುಂಬಾ ಬಿಸಿಯಾಗಿದ್ದು ಉಫ್ ಉಫ್ ಅಂತ ಊದಿ ಕುಡಿದ್ರೆ ಚೆನ್ನಾಗಿರಲ್ಲ, ತಣ್ಣಗಿದ್ರೆ ಚೆನ್ನಾಗಿರಲ್ಲ, ಮಧ್ಯದಲ್ಲಿ ಹಿತವಾದ ಬಿಸಿ ಇರುತ್ತೆ, ಅದು ಸುಖೋಷ್ಣ. ಕಳಿದ ಸಿಗುರಿನ ಕಬ್ಬೆಲ್ಲರೂ ತಿಂತೀವಪ್ಪ, ಚೆನ್ನಾಗಿದೆ, ಖುಷಿ ಆಗುತ್ತೆ. ನೆಟ್ಟ ಗಲ್ಲಿಟ್ಕೊಂಡಿಲ್ಲ, ಹೋಗಿ ಕಬ್ಬಿನ ಕುಡಿದ್ಬಿಡ್ತೀವಿ. ಅದನ್ನೇ ಕಬ್ಬಿನ ಸಿಗರನ್ನ ಸಿಗಿದು ಅಕ್ಕೊಡ್ತೀನಿ ಅಂತ ಮಕ್ಕಳಿಗೆ ಪೀಸ್ ಮಾಡ್ಕೊಡ್ತೀವಲ್ಲ, ಹಾಕೊಟ್ರೆ ಎಷ್ಟು ಹಿತ ಇರುತ್ತೆ. ಇದು ಬಾಳೆಹಣ್ಣಲ್ಲಿ ಬೀಜ ಇಲ್ಲ, ನಾರಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಸಿಪ್ಪೆ. ನಮ್ಮ ಕನ್ನಡದ ಭಾಷೆ ಎಂತಂದ್ರೆ ಸುಲಿದ ಬಾಳೆಹಣ್ಣು ಕೊಟ್ರೆ ತಿನ್ನಕ್ಕೆ ಎಷ್ಟು ಸರಿ. ಬಾಳೆಹಣ್ಣು ಕಂಪ್ಲೀಟ್ ಫ್ರೂಟ್, ಸತ್ವ, ರುಚಿ, ಶಕ್ತಿ ಎಲ್ಲವೂ ಇದೆ. ನಮ್ಮ ಭಾಷೆ ಕೂಡ ಹಾಗೆ ಅಂತ ಕನ್ನಡದ ಒಬ್ಬ ಪ್ರಸಿದ್ಧ ಕವಿ ಮಹತ್ವದಲ್ಲಿ ಹೇಳಿದ್ದಾನೆ. ಅದಕ್ಕೆ ಅವ್ರಿಗೆ ಇನ್ನ ಕಬ್ಬಿಣದ ಕಡಲೆನ ತಂದಾಕ್ಬಿಡ್ತೀವಿ ಸರ್, ಅದೆಲ್ಲ ನಮ್ಮ ಕಬ್ಬಿಣದ ಕಡಲೆ ಆಗಿದ್ರೆ ಅದನ್ನ ಬೇಯಿಸೋದು ಗೊತ್ತು ನಮ್ಗೆ, ಬೇಯಿಸಿ ಆಗಿಸ್ಕೊಡ್ತೀವಿ. ಆದ್ರೆ ನಮ್ದು ಇಂಥ ಸುಮಧುರವಾದ ಭಾಷೆ. ಈ ಭಾಷೆಯ ಶಕ್ತಿ, ಸತ್ವ ಏನು ಅನ್ನೋದನ್ನ ನಾನು ಸಾಹಿತ್ಯ ಪರಿಷತ್ತು ನಿಮಗೆ ಕರ್ನಾಟಕದ ಇತಿಹಾಸವನ್ನು ಓದುವಾಗ ಗೊತ್ತಾಗುತ್ತೆ. ಮೇ 5ನೇ ತಾರೀಕು 15ನೇ ಇಸ್ವಿ ದಿವಾನ್ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜಯ್ಯರ ನೇತೃತ್ವದಲ್ಲಿ ಇಂತಹದ್ದೊಂದು ಸಂಸ್ಥೆ ಕಾಣಿಟ್ಟು ಮಕ್ಕಳ. ಅವತ್ತು ಇದರ ಚರಿತ್ರೆಯನ್ನೆಲ್ಲ ಇನ್ನೊಂದು ದಿವಸ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಅವತ್ತಿಗೆ ಅದರ ಅನಿವಾರ್ಯತೆ ಎಷ್ಟಿತ್ತು, ಅದು ಎಂಥ ಅದ್ಭುತವಾದ ಕಾರ್ಯಗಳನ್ನ ಇಲ್ಲಿಯವರೆಗೆ ಮಾಡ್ಕೊಂಡು ಬಂದಿದೆ. ಇತ್ತೀಚೆಗೆ ನಮ್ಗಂತೂ ಬೇಸರ ಇದೆ. ಕನ್ನಡ ಸಾಹಿತ್ಯವನ್ನ, ಕನ್ನಡವನ್ನ ಪ್ರೀತಿಸುವಂತ ನಮ್ಮಂತ ಮನಸ್ಸುಗಳಿಗೆ ಇವತ್ತಿನ ಪರಿಷತ್ತಿನ ನಡೆ ಜಾತ್ರೆಗಳಾಗ್ತಾ ಇದೆ. ಇವತ್ತು ಪ್ರತಿ ವರ್ಷ ನಡೆಸುವ ಸಮ್ಮೇಳನಗಳು ಜಾತ್ರೆಗಳಾಗಿ ಮಾರ್ಪಡ್ತಾ ಇದೆ. ಮೊದಲೆಲ್ಲ ಸಮ್ಮೇಳನದ ಬಹಿರಂಗ ಗೋಷ್ಠಿಯಲ್ಲಿ ಒಂದಷ್ಟು ವಿಚಾರಗಳನ್ನ, ಒಂದಿಷ್ಟು ಅಧಿಸೂಚನೆಗಳನ್ನ ತಗೊಳ್ತಾ ಇತ್ತು. ಅದು ಸರ್ಕಾರದ ಮಟ್ಟದಲ್ಲಿ ಬದಲು ಮಾಡ್ಕೊಂಡು ಬರ್ತಾ ಇರುವಂತಹ ತೀರ್ಮಾನಗಳಾಗಿತ್ತು. ಇವತ್ತು ನಾವು ಅದರಲ್ಲಿ ಹಿನ್ನಡೆ ಹೊಂದಿದ್ದೀವಿ. ಇವತ್ತು ಏನಾಗಬೇಕಾಗಿದೆ ಅಂದ್ರೆ ಬರೀ ಆತ್ಮದ ಭಾಷೆ, ಭಾವೋದ್ರೇಕದ ಭಾಷೆ ಆದ್ರೆ ಸಾಲಲ್ಲ, ಅನ್ನದ ಭಾಷೆ ಆಗ್ಬೇಕು. ಅನ್ನದ ಭಾಷೆ ಆಗ್ಬೇಕು ಅಂದ್ರೆ ಸಾಹಿತ್ಯ ಪರಿಷತ್ತು ಸೈಲೆನ್ಸ್ ತಾಲೂಕು ಅಂತ, ಜಿಲ್ಲಾ ಹಂತದಲ್ಲೆಲ್ಲ ಇದೆ. ನಮ್ಮ ಮೇಲೆ, ಪರಿಷತ್ತಿನ ಮೇಲೆ ಗುರುತರವಾದ ಜವಾಬ್ದಾರಿ, ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ನಮ್ಮ ಪರಿಷತ್ತಿನ ಎಲ್ಲ ವರ್ಗಗಳು, ವಲಯಗಳು ಅದನ್ನ ನಿರ್ವಹಿಸಿ ಅನ್ನೋದೊಂದು ಆಶಯ ನಮ್ಮಂತ ಮನಸ್ಸುಗಳಿಗಂತೂ ಇದೆ. ಖಂಡಿತವಾಗಿಯೂ ಪರಿಷತ್ತು ಇನ್ನೊಂದು ಅದ್ರ ಚರಿತ್ರೆಗೆ ಹೋಗ್ಬೇಕು, ಇತಿಹಾಸಕ್ಕೆ ಹೋಗ್ಬೇಕು, ಅದೇನೆಲ್ಲ ಕೆಲಸ ಮಾಡಿದೆ ಅಂತ ನೋಡ್ಕೋಬೇಕು. ನೋಡ್ಕೊಂಡು
ಉಳಿಸೋದು ಅಂದ್ರೆ ಕನ್ನಡವನ್ನು ಬಳಸೋದು, ಬೆಳೆಸೋದು, ಚೆನ್ನಾಗಿ ಬಳಸೋದು. ಪರಿಷತ್ತು ಈ ಕೆಲಸವನ್ನ ಶಾಲಾ ಹಂತದಲ್ಲಿ, ಪ್ರೈಮರಿ ಶಾಲೆಯಲ್ಲಿ, ಹೈಸ್ಕೂಲ್ಗಳಲ್ಲಿ ಮಾಡ್ತಾ ಸಾಮಾನ್ಯರೆಲ್ಲ ಸಹ ನಾವು ಅನ್ಕೊಳ್ತೀವಿ ನಮ್ಮ ಈ ಪುಟ್ಟ ಮಕ್ಕಳುಗಳು ಕೂತಿದಾರಲ್ಲ ಇವ್ರು ಯಾರು ಸಾಮಾನ್ಯರಲ್ಲ, ಅಸಾಮಾನ್ಯತೆ ಒಳಗಿದೆ. ಅದನ್ನ ನಾವು ಹೇಗೆ ತೆಗೆಯೋ ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಇಂದು ನಮ್ಮ ಕಾಲೇಜಿಗೆ ಬಂದ ಪರಿಷತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ನಮ್ಮ ವಿದ್ಯಾರ್ಥಿಗಳಿಗೆ ಒಂದಷ್ಟು ವಿಚಾರಗಳನ್ನ ಕಳಿಸಿದ್ದಾರೆ, ಅದನ್ನ ತಲುಪಿಸ್ತೀವಿ, ನಾವು ಸಂದೇಶದ ಮೂಲಕ ತಲುಪಿಸ್ತೀವಿ ನಿಮ್ಮ ವಿಚಾರಗಳನ್ನ. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾಲೇಜಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಮಕ್ಕಳ ಕಣ್ತೆರೆಸೋದಕ್ಕೆ ಎಲ್ಲರಿಗೂ ವಿದ್ಯಾರ್ಥಿಗಳ ಪರವಾಗಿ ವಂದಿಸ್ತೀನಿ. ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀಯುತ ಪ್ರಕಾಶ್ ಅವರು ಈ ಕಾರ್ಯಕ್ರಮವನ್ನು ಹಿಂದೆ ಕೂಡ ನಾವು ಹಮ್ಮಿಕೊಂಡಿದ್ರು, ಅದು ಯಾವುದೋ ಕಾರಣಾಂತರಗಳಿಂದ ಮುಂದೂಡಿತ್ತು. ಇಂದು ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸಿದ್ದಾರೆ. ಅವರಿಗೆ ಕಾಲೇಜು ವಿದ್ಯಾರ್ಥಿಗಳು, ಎಲ್ಲ ಸಿಬ್ಬಂದಿ ಮತ್ತು ಪ್ರಾಂಶುಪಾಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾರೆ. ಹಿರಿಯರು ತುಂಬಾ ವರ್ಷಗಳ ಕಾಲ ಮೇಷ್ಟ್ರಾಗಿ ಪಾಠ ಮಾಡುವವರು ಇನ್ನೊಂದು ಮಹಾನ್ ಪ್ರಭಾವವಾದ ಇಂಗ್ಲಿಷ್ ಸಾಹಿತ್ಯವನ್ನು ಓದ್ಕೊಂಡು ನಮ್ಮ ಬಿ ಎಂ ಶ್ರೀಗಳ ತರ ಅದರ ಅವಳ ತೊಡಿಗೆ ಇವಳಿಗಿಟ್ಟು ನೋಡ ಬಯಸಿದೆ, ಇವಳ ತೊಡಿಗೆ ಅವಳಿಗಿಟ್ಟು ಹಾಡ ಬಯಸಿದೆ ಅಂತ ಹೇಳಿದ್ರು. ಅವರು ತಮ್ಮ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ದಾರೆ, ಮಕ್ಕಳಿಗೆ ಉಪದೇಶ ನೀಡಿದ್ದಾರೆ. ಅವ್ರಿಗೆ ಕಾಲೇಜಿನ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈ ವೇದಿಕೆಯಲ್ಲಿ ಮಾತಾಡಿದ್ದಾರೆ. ಸಾಹಿತ್ಯವನ್ನು ತಮ್ಮ ಅಭಿರುಚಿಯಾಗಿ ಇಟ್ಕೊಂಡು ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರಸಾರಕದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಅವರಿಗೆ ನಮ್ಮ ಕಾಲೇಜು ವಿದ್ಯಾರ್ಥಿಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಬೆಟ್ಟ ನಮಸ್ಕಾರವಾಗಿ ನಾನು ಹೇಳಿದ್ದೀನಿ. ಮುಂದೊಂದು ದಿನದಲ್ಲಿ ನಮ್ಮ ಕಾಲೇಜಿಗೆ ನಮ್ಮ ವಿದ್ಯಾರ್ಥಿಗಳನ್ನ ಕೂರಿಸಿ ಅವ್ರು ಒಂದಷ್ಟು ಈ ತರದ ವಿಚಾರಗಳನ್ನ ತಲುಪಿಸ್ಬೇಕು, ಆ ಪ್ರಯತ್ನ ಮಾಡ್ತೀವಿ ಸರ್. ಎಲ್ಲ ಮಕ್ಕಳ ಪರವಾಗಿ, ಕಾಲೇಜಿನ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನನಗೆ ಎಲ್ಲರ ಹೆಸರುಗಳು ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ಎಲ್ಲ ಕನ್ನಡದ ದೊಡ್ಡ ಮನಸ್ಸುಗಳು ಅಂತ ಕರಿತಾ ಇದ್ದೀನಿ ನಾನು. ಎಲ್ಲರೂ ಇಲ್ಲಿ ಬಂದು ಈ ಶಾಲ್ ಹಾಕೊಂಡಿದೀವಲ್ಲ, ನಮ್ಮ ಹೆಗಲ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ. ನಾವು ಹಾಕೊಂಡ ತಕ್ಷಣ ಚಂದ ಇದೆ ಬಣ್ಣ, ನಮ್ಮ ಕನ್ನಡಮ್ಮನ ಬಣ್ಣನೇ ಚಂದ ಇದೆ, ಅದನ್ನ ಹಾಕಿ ಧರಿಸಿದ ನಂತರ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇರುತ್ತೆ. ಅದನ್ನೆಲ್ಲ ತುಂಬಾ ಸಮರ್ಥವಾಗಿ ನಿರ್ವಹಿಸುವಂತ ಎಲ್ಲರೂ ಇಲ್ಲಿ ಬಂದಿದ್ದೀರಾ. ಎಲ್ಲರಿಗೂ ನಮ್ಮ ಕಾಲೇಜಿನ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ನಮ್ಮ ಕಾಲೇಜಿನ ಹಿರಿಯ ಉಪನ್ಯಾಸಕರ ಕುಮಾರಸಾರಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿಕೊಟ್ಟಿದ್ದಾರೆ, ಅವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೀನಿ. ನನ್ನ ಉಪನ್ಯಾಸಕರಿದ್ದಾರೆ ಸೌಮ್ಯ ಮೇಡಮ್, ಉಳ್ಳೂರಯ್ಯ ಸರ್, ಮಂಜುನಾಥ್ ಸರ್ ಇದ್ದಾರೆ. ಇವತ್ತು ಇನ್ನ ಮಿಕ್ಕ ಉಪನ್ಯಾಸಕರು ಬೇರೆ ಕಾರ್ಯಾಗಾರದಲ್ಲಿದ್ದಾರೆ. ಅವರೆಲ್ಲರಿಗೂ ನಾನು ಕಾಲೇಜಿನ ವಿದ್ಯಾರ್ಥಿಗಳ ಪರವಾಗಿ, ಸಾಹಿತ್ಯ ಪರಿಷತ್ತಿನ ಪರವಾಗಿ ವಂದನೆ ಅರ್ಪಿಸ್ತೀನಿ. ಎಲ್ಲಕ್ಕೂ ಬಹಳ ಮುಖ್ಯವಾಗಿ ನಮ್ಮೆಲ್ಲ ಮಕ್ಕಳು, ನಮ್ಮೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳು, ನಾಳೆ ದೊಡ್ಡದೊಂದು ಶಕ್ತಿ ಇರುವಂತ ಕೇಂದ್ರಗಳು ನೀವು. ನಿಮ್ಮಿಂದ ಹೊಸದೊಂದು ಚೈತನ್ಯ ಇಲ್ಲಿಂದ ಹೊರಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ ಆಯಿತು. ಎಲ್ಲರಿಗೂ